ಸ್ನೇಹಿತರೆ, ಬಾಲ್ಯ ಸನ್ಯಾಸಿಗಳಾಗಿದ್ದ ಆದಿಶಂಕರಾಚಾರ್ಯರು ದೇಶ ಸಂಚಾರ ಮಾಡುವಾಗ ಒಂದು ಮನೆಗೆ ಭಿಕ್ಷೆಗೆಂದು ಹೋಗುತ್ತಾರೆ. ಬಂಜೆಯಾಗಿದ್ದ ಆ ವೃದ್ಧೆ ಶಂಕರರಿಗೆ ಭಿಕ್ಷೆ ನೀಡಿ, ಯಾರು ಮಗು ನೀನು, ಈ ಇಳಿ ಸಂಜೆಯಲ್ಲಿ ಎಲ್ಲಿ ಹೋಗುತ್ತಿರುವೆ ಎಂದು ಕೇಳಿದಾಗ, ಶಂಕರರು ತಮ್ಮ ಒಬ್ಬ ಸನ್ಯಾಸಿ ಸದ್ಯ ಕೊಡಚಾದ್ರಿ ಹತ್ತಿರ ಹೊರಟಿರುವೆ ಎಂದಾಗ, ಆ ವೃದ್ಧೆ, ಬೇಡ ಮಗು, ಈ ಸಮಯದಲ್ಲಿ ಅಲ್ಲಿ ಹೋಗುವುದು ಅಷ್ಟು ಒಳ್ಳೆಯದಲ್ಲ. ಇಂದು ಅಮಾವಾಸ್ಯೆ ಬೇರೆ, ನೀನು ಊರ ಹೆಬ್ಬಾಗಿಲು ತಲುಪುವ ವೇಳೆ ಅರ್ಧರಾತ್ರಿಯಾಗಿರುತ್ತದೆ. ಆದರೆ ಏನಮ್ಮ ಎಂದು ಶಂಕರರು ಕುತೂಹಲದಿಂದ ಕೇಳುತ್ತಾರೆ. ವೃದ್ಧೆ ಹೇಳ್ತಾಳೆ, ಗ್ರಾಮದೇವಿ ಉಗ್ರವಾಗಿ ಭದ್ರಕಾಳಿ ಸ್ವರೂಪಳಾಗಿರುತ್ತಾಳೆ. ನೀನು ಹೋದರೆ ಬಡಿದು ಬಾಯಿಗೆ ಹಾಕಿ ನುಂಗೇ ಬಿಡುತ್ತಾಳೆ ಎಂದು ಹೇಳಿದಾಗ, ಶಂಕರರ ಮುಖದಲ್ಲಿ ಭಯಕ್ಕಿಂತ ಸಂತೋಷವೇ ಜಾಸ್ತಿಯಾಗಿರುತ್ತೆ. ಜಗನ್ಮಾತೆಯ ಸಂದರ್ಶನವಾಗುವುದೆಂದು ನಂತರ ಶಂಕರರು ಆ ಸ್ಥಳ ತಲುಪುತ್ತಾರೆ. ಅಲ್ಲಿ ಕಾಳಿಯು ಉಗ್ರ ಸ್ವರೂಪಳಾಗಿ ಗರ್ಜಿಸುತ್ತಿರುತ್ತಾಳೆ. ಅದನ್ನು ಕಂಡ ಶಂಕರರು, ಆಹಾ, ಧನ್ಯಸ್ಮಿ ಮಾತಾ ಅಂತ ನಮಸ್ಕರಿಸುತ್ತಾರೆ. ಅದನ್ನು ಕಂಡ ಕಾಳಿ, ಹೇ ಬಾಲಕ, ನನ್ನ ಕಂಡು ಭಯವಿಲ್ಲದೆ ಏನು, ನಿನ್ನ ದುಸ್ಸಾಹಸ ಈ ಸಮಯದಲ್ಲಿ ನನ್ನ ಸ್ಥಳಕ್ಕೆ ಬರುವುದು ಎಂದು ಹೇಳಿ ಶಂಕರನನ್ನು ನುಂಗಲು ಮುಂದಾಗುತ್ತಾಳೆ. ಇತ್ತ ಶಂಕರಾಚಾರ್ಯರು, ಧನ್ಯಸ್ಮಿ ಮಾತೆ, ಕುಪುತ್ರೋ ಜಾಯತ ಕೋಚೇತಪಿಕೋ ಮಾತಾ ನ ಭವತಿ, ಅಂದರೆ ಮಾತೆಯಾದವಳು ಎಂದೂ ತನ್ನ ಮಗುವನ್ನು ಕೊಲ್ಲಲಾರಳು, ಸೌಮ್ಯ ರೂಪಕ್ಕೆ ಬಂದು ದರ್ಶನ ನೀಡು ತಾಯಿ ಎಂದು ಕೇಳಿದಾಗ, ಕಾಳಿ ಆ ಬಾಲಕನ ಧೈರ್ಯ ಮತ್ತು ಭಕ್ತಿಗೆ ಮೆಚ್ಚಿ ಪ್ರಸನ್ನಳಾಗಿ ಸೌಮ್ಯ ರೂಪ ತಾಳಿ ಸ್ವರ್ಣ ರೇಖಾಂಕಿತ ಶ್ರೀಚಕ್ರದ ರಹಸ್ಯವನ್ನು ಶಂಕರರಿಗೆ ತಿಳಿಸುತ್ತಾಳೆ. ಆಗ ಕಾಳಿಯು, ನನ್ನನ್ನು ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪಿಸು, ನಾನು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಸ್ವರೂಪಳಾಗಿ ಮೂಕಾಂಬಿಕಾ ಹೆಸರಿನಲ್ಲಿ ಇಲ್ಲಿಯೇ ನೆಲೆಸುತ್ತೇನೆ. ನೀನು ಜಗದ್ಗುರುವಾಗಿ ಪ್ರಕೃತಿಯನ್ನು ಪಡೆ ಎಂದಳು. ನಂತರ ಶಂಕರರು ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಎಂದು ದೇವಿಯನ್ನು ಸ್ತೋತ್ರ ಮಾಡುತ್ತಾರೆ. ಪ್ರಸನ್ನಳಾದ ಭದ್ರಕಾಳಿ ಆಗಸದಲ್ಲಿ ಬೃಹದಾಕಾರದ ಮಿಂಚೊಂದು ಪ್ರಕಟವಾಗಿ ಆಕಾಶ ಮತ್ತು ಭೂಮಿಯ ಏಕವಾದ ರೂಪವನ್ನು ಧರಿಸಿ ಮೂಕಾಂಬಿಕೆಯಾಗಿ ಶಂಕರಾಚಾರ್ಯರ ಹಿಂದೆಯೇ ಬರುವುದು ಒಂದು ಅದ್ಭುತವಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.